ಪ್ರೀತಿಯ ಮುತ್ತು ಮಾವನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುತ್ತು ಮಾವಂಗೆ ದೇವ್ರ ಸನ್ನಿಧಿಲಿ ದೀಪದ ಬೆಳಕಲ್ಲೇ ಶುಭಾಶಯ ಹೇಳ್ದೆ. ವಾವ್, ರೊಮ್ಯಾಂಟಿಕ್. ಅಂದ್ರೆ ನಾವು ಮುತ್ತು ಹುಟ್ಟಿದ ದಿನ ಅವನ ಮನಸ್ಸಿಗೆ ಹತ್ರ ಆಗಿರೋರ್ ಜೊತೆ ಇದ್ದ ಅನ್ನು. ಸೂಪರಪ್ಪ. ಅವ್ರ ಮನ್ಸಿಗೆ ಹತ್ರ ಇದ್ದೀನೋ ಇಲ್ವೋ ಗೊತ್ತಿಲ್ಲ ಅಣ್ಣ, ಆದ್ರೆ ಅವ್ರಿಗೆ ಮೊದಲನೇ ಶುಭಾಶಯ ಹೇಳಿದ್ ನಾನೇ. ಆ ಖುಷಿ ನನಗಿದೆ. ಮುತ್ತು ಮನ್ಸಿಗೂ ಹತ್ರ ಇದೆಯಾ, ಬೇಗನೆ ಜೀವನದಲ್ಲೂ ಹತ್ರ ಆಗ್ತೀಯ. ಇದೊಂಥರ ಪವಾಡನೇ ಬಿಡಪ್ಪ. ಪವಾಡನ? ಯಾವ ರೀತಿ ಪವಾಡ ಅಣ್ಣ? ನೀನು ಮುತ್ತು ಜೊತೆ ಸಮಯ ಕಳಿತೀಯ ಅಂತ ಯಾರು ಊಹೆನೂ ಮಾಡಿರಲಿಲ್ಲ. ಅದು ಏಕಾದಶಿಲಿ, ಏಕಾಂತದಲ್ಲಿ, ದೇವಸ್ಥಾನದಲ್ಲಿ, ಅದು ಅಮ್ಮನವ್ರ ಸನ್ನಿಧಿಲಿ ಒಟ್ಟಿಗೆ ಇದ್ದೀರಾ ಅಂದ್ರೆ ಅಮ್ಮನವರು ನಿಮ್ಮಿಬ್ರಿಗೂ ಒಟ್ಟಿಗೆ ಆಶೀರ್ವಾದ ಮಾಡ್ಬೇಕು ಅಂತಾನೆ ಕರ್ಸ್ಕೊಂಡಿದ್ದಾರೆ ಅಂತ ಅರ್ಥ. ಹೇ ಬೆಳ್ಳಿ, ಕಣ್ಣೀರು ಯಾಕವ? ಈ ದಿನ ನನ್ನ ಸಾಯೋವರೆಗೂ ಮರೆಯಲ್ಲ ಷಣ್ಮುಗಣ್ಣ. ಈ ಘಟನೆ ನನ್ನ ಮನ್ಸಲ್ಲಿ ಹಚ್ಚಿ ಉಳಿದಿದೆ. ಮುತ್ತು ಮಾವಂಗ್ ಶುಭಾಶಯ ಹೇಳೋದಿರ್ಲಿ, ನಾನು ಅವ್ರನ್ನ ನೋಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಆದ್ರೆ ಆ ತಾಯಿ ನನ್ನನ್ನು ಅವ್ರ ಜೊತೆಲಿರೋ ಹಾಗೆ ಮಾಡಿದ್ಲು. ನಾನು ಅವಳಿಗೆ ಎಷ್ಟು ಕೈ ಮುಗಿದ್ರು ಸಾಲದು, ನಾನು ಅನ್ಕೊಂಡಿದ್ದನ್ನ ನೆರವೇರಿಸ್ಬಿಟ್ಲು. ಒಂದ್ ವೇಳೆ ನನ್ ಸತ್ರು ಪರವಾಗಿಲ್ಲ, ಸಂತೋಷವಾಗಿ ಸಾಯ್ತೀನಿ. ಏ ಬೆಳ್ಳಿ, ಪುರ್ತು ಅನ್ನು. ಸಂತೋಷವಾಗಿರೋ ಟೈಮಲ್ಲಿ ಸಾಯ್ತೀನಿ ಅಂತ ತಪ್ಪಾಗಿ ಮಾತಾಡ್ತಿದ್ಯಲ್ಲ ನೀನು. ನೀನು ಮುತ್ತು ಜೊತೆಗಿರೋದು ಸಂತೋಷವಾಗಿ ಬಾಳಕ್ಕೆ ಕಡೆ. ಅಮ್ಮ, ಅಜ್ಜಿ, ಡ್ಯಾಡಿ ಅವ್ರು ಯಾವ ವಿಷಯ ನಡಿಬೇಕು ಅಂತ ಪ್ರಾಣ ಬಿಟ್ರು ಅದು ನಡೆಯುತ್ತೆ. ಯಾರಿಂದಲೂ ತಡೆಯಲ್ಲ. ಮಾಯಾ, ಹೋಗಿ ಮಲ್ಕೊಳ್ಳೋಣ ಬಾರೆ. ನಾನು ಅನ್ಕೊಂಡಿದ್ದು ಏನೂ ನಡೀತಿಲ್ಲ ಅಂತ ಒದ್ದಾಡ್ತಿದ್ರೆ ನಿಮಗೆ ನಿದ್ದೆ ಚಿಂತೆ ಆಗಿದ್ಯಾ? ಎಲ್ಲ ಆಗಿದ್ದು ಇದರಿಂದ. ಇದೆಲ್ಲ ಆಗ್ತಿರೋದು ಆ ಬೆಳ್ಳಿಯಿಂದ. ನಾನು ಪ್ರತಿ ಹೆಜ್ಜೆಗೂ ಅಡ್ಡ ಆಗ್ತಿದ್ದಾಳೆ. ಕೊನೆ ಪಕ್ಷ ಮುತ್ತು ಮಾವಂಗೆ ಫಸ್ಟ್ ವಿಶ್ ಕೂಡ ಮಾಡಕ್ಕಾಗ್ಲಿಲ್ಲ. ಇನ್ನೇನ್ ಸಾಧಿಸ್ತೀನಿ ನಾನು? ನಾನು ಅನ್ಕೊಂಡಿದ್ದು ಒಂದು ನಡೀತಿಲ್ಲ. ಮೊದಲು ಆ ಬೆಳ್ಳಿ ಉಸಿರು ನಿಲ್ಲಿಸ್ಬೇಕು, ಆಗ್ಲೇ ನಾನು ಈ ಮನೇಲಿ ಆರಾಮಾಗಿರ್ಬೋದು. ತುಂಬಾ ಮೆರಿತಿದ್ದಾಳೆ ಅವಳು, ತುಂಬಾ ಮೆರಿತಿದ್ದಾಳೆ. ಎಲ್ಲರೂ ಸೇರಿ ಚಟ್ಟದಲ್ಲಿ ಮರೆಸ್ಬೇಕು. ಹಾಗೆ ಮಾಡ್ತೀನಿ. ಮಾಯಾ ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಾಳೆ? ಹೇಳ ಮಾಯಾ. ನಾನು ಅಶೋಕನ ಹತ್ರ ಮಾತಾಡ್ಬೇಕು. ಬೇಗ ಸ್ವಲ್ಪ ಮನೆ ಆಚೆ ಬಾ. ಈಗ್ಲಾ? ಏನ್ ಪ್ರಾಬ್ಲಮ್ ಮಾಯಾ? ನೀನ್ ಬಾ, ನಾನು ಹೇಳ್ತೀನಿ. ಏನ್ ಮಾಯಾ, ಫೋನ್ ಮಾಡಿ ಏನೇನೋ ಮಾತಾಡ್ತಾ ಇದ್ಯಾ? ಯಾಕೆ ತಲೆಗೆಲ್ಲ ಕೆಟ್ಟಿದ್ಯಾ? ಇನ್ ಸ್ವಲ್ಪ ದಿನದಲ್ಲಿ ನಿಜವಾಗ್ಲೂ ಹುಚ್ಚಿಯಾಗಿ ಬೀದಿ ಬೀದಿ ಅಲಿತೀನಿ. ಏನಾಯ್ತು? ಮುತ್ತು ಮಾವಂಗ್ ಸರ್ಪ್ರೈಸ್ ಕೊಡ್ಬೇಕು, ಅವ್ರಿಗೆ ಫಸ್ಟ್ ವಿಶ್ ನಾನೇ ಮಾಡ್ಬೇಕು ಅಂತ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ದೆ. ಅವಳನ್ನ ಈ ವಿಷಯದಿಂದ ದೂರ ಮಾಡ್ಬೇಕು ಅಂತ ದೇವಸ್ಥಾನಕ್ಕೆ ಕಳ್ಸಿದ್ದೆ. ಆದ್ರೆ ಇಲ್ಲಿ ಆಗಿದ್ದೆ ಬೇರೆ. ನಾನ್ ಮುತ್ತು ಮಾವನ್ ಬರ್ಡೇನ ಕೇಕಲ್ಲಿ ಸೆಲಿಬ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಆ ಬೆಳ್ಳಿ ತಂಬಿಟ್ಟಲ್ಲಿ ಸೆಲಿಬ್ರೇಟ್ ಮಾಡಿದಾಳೆ. ಮುತ್ತು ಮಾವ ಅದನ್ನೇ ಗ್ರೇಟ್ ಅನ್ನೋ ಹಾಗೆ ಒತ್ತಿ ಒತ್ತಿ ಹೇಳ್ತಿದ್ದಾರೆ. ಒಂದೇ ಒಂದ್ ಸಣ್ಣ ವಿಷಯ ಕೂಡ ನನ್ ಪರವಾಗಿ ನಡೀತಿಲ್ಲ ಅಶೋಕ. ಮುತ್ತು ಮಾವ ಯಾವಾಗ ನೋಡಿದ್ರು ಬೆಳ್ಳಿ ಬೆಳ್ಳಿ ಅಂತಿರ್ತಾರೆ.
ಅವ್ರ ಬೆಳ್ಳಿನ ಬಿಟ್ಟು ಪರ್ಮನೆಂಟ್ ಆಗಿ ನನ್ನ ಹತ್ರ ಬರ್ಬೇಕು. ಹಾಗೆ ಮಾಡ್ಬೇಕು. ಇದೆಲ್ಲ ನಡಿಬೇಕು ಅಂದ್ರೆ ಬೆಳ್ಳಿ ಕತೆ ಮುಗಿಸ್ಬೇಕಷ್ಟೇ. ಅದಷ್ಟು ಸುಲಭ ಅಲ್ಲ. ಬೆಳ್ಳಿಗೆ ಅವಳದೇ ಆಗಿರೋ ಒಂದು ಶಕ್ತಿ ಇದೆ. ಏನು? ಬೆಳ್ಳಿಗೆ ಶಕ್ತಿ ಇದೆಯಾ? ನೀನೇನ್ ಕನ್ಸ್ ಕಾಣ್ತಾ ಇದೆಯಾ? ಅವಳು ನೋಡಿದ್ರೆ ಅಡಿಗೆ ಮಾಡ್ಕೊಂಡು ಮುಸ್ರೆ ತಿಕ್ಕೊಂಡಿದ್ದಾಳೆ. ಹೋಗಿ ಹೋಗಿ ಅವಳಿಗೆ ಶಕ್ತಿ ಇದೆ ಅಂತೀಯಲ್ಲ. ವಯರು ಚಿಕ್ಕದಾಗಿದೆ ಅಂತ ಅನ್ಕೋತೀವಿ, ಆದ್ರೆ ಅದರಲ್ಲಿ ಎಷ್ಟು ವೋಲ್ಟೇಜ್ ಪವರ್ ಸಪ್ಲೈ ಆಗತ್ತೆ ಅಂತ ಗೊತ್ತಿದೆಯಾ? ಹಾಗೆ ನಾವು ಕೂಡ ಬೆಳ್ಳಿನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಪ್ರಸನ್ನ ಬೆಳ್ಳಿನೇ ಕೊಲೆ ಮಾಡಿರೋದು ಅಂತ ಮಾಯಂಗ್ ಅನುಮಾನ. ಅನುಮಾನ ಅಲ್ಲ ಬೈರ, ಪ್ರಸನ್ನನ ಕೊಲೆ ಮಾಡಿರೋದು ಆ ಬೆಳ್ಳಿನೇ. ಬೆಳ್ಳಿಗೆ ಸ್ಪ್ಲಿಟ್ ಪರ್ಸನಾಲಿಟಿ ಇದೆ. ಏನ್ ಹೇಳ್ತಾ ಇದೀಯ ಮಾಯಾ? ಹೌದು, ಬೆಳ್ಳಿಗೆ ತನ್ನವ್ರಿಗೆ ತೊಂದರೆ ಆಗ್ತಿದೆ ಅಂತ ಗೊತ್ತಾದ್ರೆ ತುಂಬಾ ಉಗ್ರವಾಗಿ ಬದಲಾಗ್ತಾಳೆ. ತನ್ನವರು ಅಂದ್ರೆ ಮುತ್ತು ಸ್ವಾತಿನ? ಹೌದು, ಅವಳ ಶಕ್ತಿ ಎಷ್ಟಿದೆ ಅಂತ ಟೆಸ್ಟ್ ಮಾಡೋದಕ್ಕೆ ನಾವು ಸ್ವಾತಿನ ಕಿಡ್ನಾಪ್ ಮಾಡ್ಸಿರೋ ಹಾಗೆ ನಾಟಕ ಮಾಡಿದ್ವಿ. ಅವತ್ತು ರೌಡಿಗಳ ಬದಲಾಗಿ ಇನ್ಯಾರು ಸಿಕ್ಕಿದ್ರು ಅವ್ರಿಗೆ ಅದೇ ರೀತಿ ಮಾಡ್ತಿದ್ಲು. ನಿನಗೆ ಕನ್ಫರ್ಮ್ ಇದೆ ಅಂದಮೇಲೆ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕಿಸ್ಬೇಕು ತಾನೆ? ಕೋರ್ಟು ಸಾಕ್ಷ್ಯಾಧಾರ ಕೇಳುತ್ತೆ, ಅದನ್ನೆಲ್ಲ ನಾವ್ ಎಲ್ಲಿಂದ ತರೋದು? ಅದಕ್ಕೆ ಬೆಳ್ಳಿ ನಡ್ಕೊಳ್ಳೋ ರೀತಿನ ನಾವು ವಿಡಿಯೋ ಮಾಡಿ ಅದನ್ನೇ ಆಧಾರವಾಗಿ ಇಟ್ಕೊಂಡು ಅವಳನ್ನ ಜೈಲಿಗೆ ಕಳ್ಸೋಣ ಅಂತ ಹೇಳ್ತಿರೋದು. ನಾವು ನೇರವಾಗಿ ಹೋರಾಡ್ತೀವಿ ಅಂದ್ರೆ ಅದು ಆಗದೆ ಇರೋ ಮಾತು. ಬೆಳ್ಳಿನ ಹಿಡಿಬೇಕು, ಅವಳೆಲ್ಲೂ ತಪ್ಪಿಸ್ಕೊಳ್ದೆ ಇರೋ ಹಾಗೆ ನಾವು ಬಲೆ ಹೆಣಿಬೇಕು ಅಂದ್ರೆ ನಾವು ಕಾನೂನು ಪ್ರಕಾರನೇ ಹೋಗ್ಬೇಕು. ಇಷ್ಟೆಲ್ಲ ನಡೆದಿದ್ರು ನೀನು ನನಗೊಂದು ವಿಷಯ ಹೇಳಿಲ್ಲ. ನಿನಗಿಷ್ಟ ಬಂದಾಗ ಮಾಡ್ತೀಯ, ಕಷ್ಟ ಆದಾಗ ನಮ್ಮ ಹತ್ರ ಸಹಾಯಕ್ಕೆ ಬರ್ತೀಯ. ನಿನಗಿಷ್ಟ ಬಂದಾಗ ಮಾಡೋ ಹಂಗಿದ್ರೆ ನಮ್ಮ ಹತ್ರ ಸಹಾಯಕ್ಕೆ ಏನಕ್ಕೆ ಬರ್ತೀಯ? ನಿನ್ ಕೈಲಿ ಆಗಲ್ಲ ಅಂದ್ಮೇಲೆ ಹೇಳೇನ್ ಪ್ರಯೋಜನ ಹೇಳು? ನೀನ್ ನಿಜವಾಗ್ಲೂ ಗಂಡಸೆ ಆಗಿದ್ರೆ ಅವತ್ತೇ ಬೆಳ್ಳಿ ಕತೆನ ಮುಗಿಸ್ತಿದ್ದೆ. ಇಲ್ಲಿವರೆಗೂ ನಾವು ಕಾಯೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನನ್ನ ಬಗ್ಗೆನೇ ಮಾತಾಡ್ತೀಯ? ನನ್ ಮೇಲೆ ಕೈ ಮಾಡ್ತೀಯಾ? ಬಿಡು ಅಶೋಕ. ಏ ಬೈರ, ನಿಂತ್ಕೊ ಒಂದು ನಿಮಿಷ ಸುಮ್ಮನೆ. ಯಾಕೆ ಹಿಂಗೆ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದೀರಾ? ಏನ್ ಬೈರ ನೀನು? ಸುಮ್ಮನೆ ಅಶೋಕ, ನೀನ್ ಅಡ್ಡ ಬರ್ಬೇಡ. ಇವಳು ನೀವ ತುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಬಿಡು ಅಶೋಕ. ಬೈರ ಬಿಡು ಅಶೋಕ. ನಿಂತ್ಕೊ. ಮಾಯಿನ ಮೇಲೆ ಕೈ ಮಾಡಕ್ ಹೋಗ್ತಿಯಲ್ಲ, ಬುದ್ಧಿ ಇಲ್ವಾ ನಿನ್ಗೆ? ಇನ್ನೇನು ಅಶೋಕ, ಆಸ್ತಿಗೋಸ್ಕರ ಇವಳು ಹೇಳಿದ್ಲು ಅಂತ ಕೆಲ್ಸದವ್ರ ತರ ಕೆಲಸ ಮಾಡ್ತಾ ಇದೀವಿ. ಇವಳು ಪ್ಲಾನಿಂಗ್ ನಾವು ಸಿಕ್ಕಾಕೊಂಡ್ರೆ ನಮ್ಮನ್ನ ಬಿಡಿಸ್ಕೊಳ್ಳೋರು ಯಾರಿದ್ದಾರೆ? ಕೊನೆಗೆ ಕೋರ್ಟು ಕಚೇರಿ ಅಂತ ಬರೋ ಆಸ್ತಿ ಎಲ್ಲ ಅದಕ್ಕೆ ಕಳಿಬೇಕು. ಅದಕ್ಕೆ ಹೇಳ್ತಿರೋದು, ಒಂದ್ ವೇಳೆ ಮುತ್ತು ಮಾವ ಬೆಳ್ಳಿನ ಮದ್ವೆ ಆದ್ರೆ ನೀನ್ ಇಷ್ಟ ದಿನ ಲೆಕ್ಕ ಹಾಕಿದ್ಯಲ್ಲ, ಅದ್ರ 5% ಆಸ್ತಿನೂ ನಿನಗೆ ಸಿಗಲ್ಲ. ಅರ್ಥ ಆಯ್ತಾ? ಇಬ್ರು ಜಗಳದಲ್ಲಿ ಮೂರನೇವನಿಗೆ ಲಾಭ ಅನ್ನೋ ಹಾಗೆ ನಾವು ಕಿತ್ತಾಡ್ಕೊಂಡ್ರೆ ಪಕ್ಕ ಬೆಳ್ಳಿ ಮುತ್ತುಗೆ ಎತ್ತರ ಆಗ್ತಾಳೆ. ಬೈರ, ಮಾಯಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಅವಳು ಹೇಳೋದ್ರಲ್ಲಿ ಸತ್ಯ ಇದೆ. ನೀನ್ ಮಾಯನ್ ಎದುರಾಕೊಂಡ್ರೆ ನಿನಗ್ ಸಿಗಬೇಕಾಗಿರೋ ಆಸ್ತಿನೂ ಸಿಗೋದಿಲ್ಲ. ನೆನಪಲ್ಲಿಟ್ಕೋ. ಮಾಯಾ, ನೀನು ಅಷ್ಟೇ. ಬೈರನ್ನ ಎದುರಾಕೊಂಡು ನೀನು ಮುತ್ತುನ್ ಮದ್ವೆ ಆಗೋದಕ್ಕಾಗೋದಿಲ್ಲ. ಮುತ್ತು ಮಾವ ಏನಾದ್ರೂ ಬೆಳ್ಳಿನ ಮದ್ವೆ ಆದ್ರೆ ನಮಗಿರೋ ಅಧಿಕಾರನೂ ಇರಲ್ಲ. ಎಲ್ರು ಝೀರೋ ಆಗೋಗ್ತೀವಿ. ಆಗ ಬೆಳ್ಳಿನೇ ನಮ್ಮನ್ನ ಮನೆಯಿಂದ ಆಚೆ ತಳ್ತಾರೆ. ಆ ಪರಿಸ್ಥಿತಿ ನಮಗೆ ಬರ್ಬೇಕಾ ಬೇಡವಾ ಅಂತ ನೀನೇ ಯೋಚನೆ ಮಾಡು ಭೈರ. ಈಗ ನಾವ್ ಅನ್ಕೊಂಡಿರೋದು ನಡಿಬೇಕಷ್ಟೆ. ನಾವ್ ಸಿಕ್ಕಾಕೋತೀವಿ, ಎಲ್ರಿಗೂ ಗೊತ್ತಾಗತ್ತೆ ಅಂತ ಭಯ ಪಟ್ಕೊಂಡ್ರೆ ಕೊನೆವರೆಗೂ ಹೀಗೆ ಇರ್ಬೇಕಾಗುತ್ತೆ. ನಿನಗೆ ಗೆಲುವು ಬೇಕಾ ಇಲ್ಲ ಆಸ್ತಿ ಬೇಕು ಅಂತ ಹೀಗೆ ಇರ್ತೀಯ? ನೀನೇ ಲೆಕ್ಕ ಹಾಕು. ಐ ಆಮ್ ಸಾರಿ ಭೈರ, ನಿನ್ ಮೇಲೆ ನಾನು ಕೈ ಮಾಡಬಾರ್ದಾಗಿತ್ತು. ನಿನಗೆ ಕೋಪ ಇದ್ರೆ ನನಗೆ 4 ಹೊಡಿ. ಹೊಡಿ ಭೈರ, ಹೊಡಿ, ನನಗೆ ಹೊಡಿ, ಹೊಡಿ, ಹೊಡಿ. ಏನ್ ಮಾಡ್ತಾ ಇದ್ಯಾ? ಹೊಡಿ ಭೈರ. ಪ್ರತಿ ಸರಿ ಮುತ್ತು ಮಾವ ನನ್ನನ್ನ ದೂರ ಮಾಡಿದಾಗ ನನಗೆ ತಡ್ಕೊಳಕ್ ಆಗದೆ ಇರೋಷ್ಟು ಕೋಪ ಬರುತ್ತೆ. ಆದ್ರೂ ಏನ್ ಮಾಡ್ಲಿ, ಎಲ್ಲ ನನ್ನೊಳಗೆ ತಡೆದಿಡ್ಕೊಂಡಿದ್ದೀನಿ. ಸರಿ, ಅದೆಲ್ಲ ಬಿಡು. ಈಗ ಏನ್ ಮಾಡ್ಬೇಕು? ಬೆಳ್ಳಿಲಿರೋ ಶಕ್ತಿ ಹೊರಗೆ ಬರ್ಬೇಕು. ಅವ್ರ ಕೋಪ ಜಾಸ್ತಿಯಾಗಿ ಒಬ್ಬರನ್ನ ಕೊಲೆ ಮಾಡ್ಬೇಕು.
ನಾವು ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಪೊಲೀಸಿಗೆ ಒಪ್ಪಿಸಿ ಬೆಳ್ಳಿನ ಜೈಲಿಗೆ ಕಳಿಸ್ಬೇಕು. ಕೊಲೆನಾ? ಹೌದು, ನಾವು ಇಷ್ಟು ಮಾಡಿದ್ರೆ ಸಾಕು, ಮುಂದಿಂದು ಪೊಲೀಸ್ ನೋಡ್ಕೋತಾರೆ. ಬೆಳ್ಳಿ ಸಾಯಿಸೋ ವಿಚಾರನ ನನಗ್ ಬಿಡು, ನಾವ್ ಅನ್ಕೊಂಡಿರೋದನ್ನ ಸಾಧಿಸ್ತೀನಿ. ಮುತ್ತು ಮಾವನ್ ಬರ್ಡೇ ಅವ್ನು ಮುಗಿಲಿ, ಅದಾದ್ಮೇಲೆ ಬೆಳ್ಳಿ ಕತೆ ಮುಗಿಸೋಣ. ಆದ್ರೂ ಒಂದು ಅರ್ಥ ಆಗ್ತಲ್ಲ ಮಯ್ಯ. ಏನು? ಅಣ್ಣ ಬೆಳ್ಳಿ ಹೇಳ್ದಂಗೆ ಕೇಳ್ತಾನೆ ಅಂದ್ಮೇಲೆ ನೀನ್ ನಡ್ಸೋ ಪಾರ್ಟಿಗೆ ಅಣ್ಣ ಬರ್ತಾನೆ ಅಂತ್ಯಾ? ನೀನ್ ಹೇಳ್ದಂಗೆ ನಡೆಯತ್ತಾ? ಯಾವ ದಾರಿಲಿ ಹೋದ್ರೆ ಎಲ್ಲಿಗೆ ತಲುಪ್ತೀವಿ ಅಂತ ಮುಂಚೆನೇ ನಿರ್ಧಾರ ಮಾಡ್ಕೋಬೇಕು ಭೈರ. ಆ ಗುರಿ ಮುಟ್ಟೋವರೆಗೂ ಬಿಡಬಾರ್ದು. ಮುತ್ತು ಮಾವನ ಹೇಗೆ ಒಪ್ಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾವ, ಏನಾಯ್ತು ಬೆಳ್ಳಿ, ಯಾಕಾಗಿ ನಗ್ತಿದ್ಯಾ? ಯಾರಿದರಿಂದ? ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಪುಟ್ಟ. ಹ್ಯಾಪಿ ಬರ್ಡೇ ಅಣ್ಣ. ಥ್ಯಾಂಕ್ ಯು ಐಶು. ಅತ್ತೆ, ಇವಾಗ ವಿಶ್ ಮಾಡಾಯ್ತಲ್ಲ, ಇವಾಗ ಅಪ್ಪನೇ ಬೇರೆ ನಾವೇ ಬೇರೆ. ಬನ್ನಿ. ಏ, ಏನಿದು ವಿಶ್ ಮಾಡಿ ಈ ತರ ಬಾಂಬ್ ಬಿಟ್ಟು ಹೋಗ್ತಿದ್ಯಾ? ಇನ್ನೇನಪ್ಪ, ನಿಮ್ಗೋಸ್ಕರ ಅಂತ ಕೇಕ್ ತಂದು 11 ಗಂಟೆ ತನಕ ನಾವು ಕಾದಿದ್ವಿ. ಆದ್ರೂ ನೀವು ಬರ್ಲಿಲ್ಲ, ಚಿಕ್ಕಿನೂ ಬರ್ಲಿಲ್ಲ. ನನಗೆಷ್ಟು ಬೇಜಾರು ಆಯ್ತು ಗೊತ್ತಾ? ಸಾರಿ ಪುಟ್ಟ, ಅದು ನಾನು ಚಿಕ್ಕಿ ದೇವಸ್ಥಾನಕ್ಕೆ ಹೋಗಿದ್ವಾ, ಅಲ್ಲಿ ಲೇಟ್ ಆಗೋಯ್ತು. ನನ್ ಜೊತೆ ನೀವು ಮಾತಾಡ್ಬೇಡಿ, ನಿಮ್ ಜೊತೆ ನಂತು. ಸಾರಿ ಪುಟ್ಟ. ಸ್ವಾತಿ, ಅಪ್ಪ ಯಾವತ್ತಾದ್ರೂ ನಿನ್ ಜೊತೆ ಕೇಕ್ ಕಟ್ ಮಾಡಬಾರ್ದು, ಹುಟ್ಟುಹಬ್ಬ ಆಚರಿಸಬಾರ್ದು ಅನ್ಕೋತಾರ? ಹಾಗೆಲ್ಲ ಅವ್ರ ಮೇಲೆ ಕೋಪ ಮಾಡ್ಕೋಬಾರ್ದು. ಅಪ್ಪನ ಜೊತೆ ಅಷ್ಟೇ ಅಲ್ಲ, ನಿನ್ ಜೊತೆನೂ ಟು. ಸರಿ, ಈಗ ನಿನ್ ಕೋಪ ಕಮ್ಮಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಸರಿ, ಬಸ್ಕಿ ಹೊಡಿಬೇಕು. ಬಸ್ಕಿನ? ಒಬ್ರೇ ಅಲ್ಲ, ನೀವಿಬ್ರು. ಇಬ್ರುನಾ? ಹೋ, ನೀವಿಬ್ರೇ ತಾನೇ ನನಗ್ ಬೇಜಾರ್ ಮಾಡ್ಸಿರೋದು. ಬನ್ನಿ ಅಪ್ಪ. ರೆಡಿ? 1 2 3 ಸ್ಟಾರ್ಟ್. ಹೊಡಿರಿ ಇವಾಗ. 9 8 7 6 5 4 3 2 1. ನೀವಿಬ್ರು ಕೋತಿಗಳ ತರ ಕಾಣಿಸ್ತಿದ್ದೀರಾ. ನಮ್ಮನೆ ಕೋತಿ ಅಂತ್ಯಾ? ನಮ್ಮನೆ ಕೋತಿ ಅಂತ್ಯಾ? ಅಂತೂ ಸ್ವಾತಿ ನಕ್ಕದ್ಲಪ್ಪ. ಅಪ್ಪ, ನಿಮ್ಗೆ ಇಷ್ಟ ಅಲ್ಲ, ಇನ್ನೊಂದು ಪನಿಷ್ಮೆಂಟ್ ಇದೆ. ಇನ್ನೂ ಒಂದು ಪನಿಷ್ಮೆಂಟಾ? ಸಂಜೆ ನಾವು ನಿಮ್ ಬರ್ಡೇ ಪಾರ್ಟಿ ಇಟ್ಕೊಂಡಿದೀವಿ. ಅದಕ್ಕೆ ನೀವು ಬಂದು ಕೇಕ್ ಕಟ್ ಮಾಡ್ಬೇಕು. ನಾನೆಲ್ಲೋ ಮೇಡಮ್ ಅವ್ರು ಇನ್ನೂ ದೊಡ್ಡ ಪನಿಷ್ಮೆಂಟ್ ಕೊಡ್ತಾರೆ ಅನ್ಕೊಂಡಿದ್ದೆ. ಸರಿ ಮೇಡಮ್, ನೀವು ಹೇಳ್ದಾಗೆ ಬಂದು ಕೇಕ್ ಕಟ್ ಮಾಡ್ತೀನಿ, ಸರಿನಾ? ಜೊತೆಗೆ
ಇಸ್ಕೋಬೇಕು? ಅಳಿ ಅಂದ್ರೆ ಮಾಯಾ ಏನ್ ಮಾಡ್ಕೊಂಡಿದ್ದಾಳೆ ನೋಡಿ ಬನ್ನಿ. ಏನಾಯ್ತದೆ? ಬನ್ನಿ ಅಳಿ ಅಂದ್ರೆ ಹೇಳ್ತೀನಿ. ಅದೇ ಏನಿದೆಲ್ಲ? ಇವತ್ತು ನೀವು ಹುಟ್ಟಿದ ದಿನ ಅಲ್ವಾ ಅಳಿ ಅಂದ್ರೆ? ಹೋದ್ಸಲಿ ಹೇಗೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ಲೋ ಹಾಗೆ ಈ ಸರಿನೂ ತಾನೇ ಮುಂದೆ ನಿಂತು ಡೆಕೋರೇಟ್ ಮಾಡಿ ನಿಮ್ಗೆ ಶುಭಾಶಯ ಹೇಳಬೇಕು ಅಂತಿದ್ಲು. ಆದ್ರೆ ಅದಾಗ್ಲಿಲ್ಲ. ರಾತ್ರಿ ನಿಮ್ಗೋಸ್ಕರ ಕೇಕ್ ತಂದು ಗಿಫ್ಟನ್ನೆಲ್ಲ ರೆಡಿ ಮಾಡಿ ನೀವು ಬರ್ತೀರಾ ಅಂತ ಕಾಯ್ತಾ ಇದ್ಲು. ಆದ್ರೆ ನೀವು ಅವಳಿಗೆ ಸಿಗ್ಲಿಲ್ಲ. ನಿನ್ನೆ ವಿಶ್ ಮಾಡಿದ್ಲು ಅತ್ತೆ? ಹಾ, ವಿಶ್ ಮಾಡಿದ್ಲು. ಆದ್ರೆ ಮೊದಲು ವಿಶ್ ಮಾಡ್ಲಿಲ್ವಲ್ಲ, ಅದಕ್ಕೆ ಈ ರೀತಿ ಅವಳಿಗೆ ಶಿಕ್ಷೆ ಕೊಟ್ಕೊಂಡಿದ್ದಾಳೆ. ನಿನ್ನೆ ನಾನು ಎಲ್ಲಿದ್ದೆ? ರಾತ್ರಿ ಬೆಳ್ಳಿ ಜೊತೆ ದೇವಸ್ಥಾನದಲ್ಲಿದ್ದೆ. ಅದು ಕೂಡ ಅವಳಿಗೇನು ಬೇಜಾರಾಗ್ಲಿಲ್ಲ ಅಳಿ ಅಂದ್ರೆ. ಆದ್ರೆ ಮನೇಲಿ ನಿಮ್ಗೋಸ್ಕರ ಕಾಯ್ತಿರ್ಬೇಕಾದ್ರೆ ನೀವಿಲ್ಲಿಲ್ಲ ಅಂತ ಗೊತ್ತಾದಾಗ ಅವಳಿಗೆ ಬೇಜಾರಾಗಿದೆ. ಅದಕ್ಕೆ ಹೀಗೆ ಮಾಡ್ಕೊಂಡಿದ್ದಾಳೆ. ಅಷ್ಟಕ್ಕೆ ಈ ರೀತಿ ನಿರ್ಧಾರ ತಗೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಇದನ್ನ ಹುಚ್ಚತನ ಅಂತಾರೆ ಅತ್ತೆ. ನೀವು ನೋಡಿದ್ರೆ ಹುಚ್ಚುತನ ಅಂತೀರ, ಮಾಯನ್ ಕೇಳಿದ್ರೆ ಪ್ರೀತಿ ಅಂತಾಳೆ. ನಾನು ಯಾರ ಮಾತು ನಂಬಲಿ ಅಳಿ ಅಂದ್ರೆ? ಮೊದಲೇ ನೀವು ಮಾಯನ್ ಮೇಲೆ ಸಿಟ್ಟಲ್ಲಿದ್ದೀರಾ. ಇವತ್ತು ನಿಮ್ಮ ಹುಟ್ಟುಹಬ್ಬ ಆಚರಿಸಿದ್ರೆ ನೀವು ಅಲ್ಲಿಗೆ ಬರ್ತಿರೋ ಇಲ್ವೋ ಅಂತ ತುಂಬಾ ಭಯದಲ್ಲಿದ್ದಾಳೆ ಅಳಿ ಅಂದ್ರೆ. ಸರಿ ಅತ್ತೆ, ನಾನು ಮಾಯಿನ ಇಷ್ಟದ ಪ್ರಕಾರನೇ ಇರ್ತೀನಿ. ಬರ್ತ್ಡೇ ಸೆಲೆಬ್ರೇಷನ್ಗೂ ಬರ್ತೀನಿ. ಇಡೀ ದಿವಸ ಅವಳ ಜೊತೆನೇ ಇರ್ತೀನಿ.